ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ವಾಕ್ಯ ಹೇಳೋದಕ್ಕಿಂತ ಮುಂಚೆ ನಿಮಗೆ ಒಂದು ಕಥೆನ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಒಬ್ಬ ಯುವಕ ಪ್ರತಿದಿನ ಕನ್ನಡಿ ಮುಂದೆ ನಿಂತು ತನ್ನ ಮುಖವನ್ನು ನೋಡುತ್ತಿದ್ದನು. ಆದರೆ ಒಂದು ದಿನ ಆತನು ದೇವರ ವಾಕ್ಯವನ್ನು ಓದುತ್ತಾ ಕುಳಿತಿದ್ದಾಗ ಅವನಿಗೆ ತಿಳಿಯಿತು, ನಿಜವಾದ ಕನ್ನಡಿ ಇದು ಅಲ್ಲ, ಕರ್ತನ ಪ್ರಭಾವವೇ ನಿಜವಾದ ದರ್ಪಣ. ಪ್ರಾರ್ಥನೆಯಲ್ಲಿ ಅವನು ಕರ್ತನ ಮಹಿಮೆಯನ್ನು ದೃಷ್ಟಿಸಲು ಆರಂಭಿಸಿದನು. ದಿನದಿಂದ ದಿನಕ್ಕೆ ಅವನ ಹೃದಯದಲ್ಲಿ ಬೆಳಕು ಹೆಚ್ಚುತ್ತಾ ಹೋಯಿತು. ಕೋಪದ ಜಾಗದಲ್ಲಿ ಪ್ರೀತಿ, ಭಯದ ಜಾಗದಲ್ಲಿ ಧೈರ್ಯ ಬೆಳೆಯಿತು. ಜನರು ಅವನಲ್ಲಿ ಬದಲಾವಣೆ ಕಂಡು ಆಶ್ಚರ್ಯಪಟ್ಟರು, ಏಕೆಂದರೆ ಆತನು ತನ್ನನ್ನೇ ನೋಡಲಿಲ್ಲ, ಕರ್ತನ ಪ್ರಭಾವವನ್ನು ನೋಡುತ್ತಾ ಪ್ರಭಾವದಿಂದ ಕರ್ತನ ಪ್ರಭಾವಕ್ಕೆ ರೂಪಾಂತರಗೊಂಡನು. ಈ ಕಥೆ ತಿಳಿಸುತ್ತಿರುವ ವಾಕ್ಯವೇನೆಂದರೆ 2 ಕೊರಿಂಥಿಯ 3:18. ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪದಲ್ಲಿ ಕಾಣಿಸುತ್ತದೆಯೋ ಎಂಬಂತೆ ದೃಷ್ಟಿಸುವವರಾಗಿದ್ದು, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸ್ವರೂಪದವರೇ ಆಗಿದ್ದೇವೆ. ಇದು ದೇವರಾತ್ಮನಾಗಿರುವ ಕರ್ತನ ಕೆಲಸಕ್ಕನುಸಾರವಾಗುವುದೇ ಎಂದು ಈ ವಾಕ್ಯ ಹೇಳುತ್ತದೆ. ಈ ಕಥೆಯ ಪ್ರಕಾರ ಈ ವಾಕ್ಯ ಒಂದು ಒಳ್ಳೆಯ ರೂಪ, ಮನುಷ್ಯನಿಗೆ ಒಳ್ಳೆಯ ಒಂದು ರೀತಿಯ ಆಶೀರ್ವಾದವಾಗಲಿ ಅಂತ ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಾಗಿ ಫಾಲೋ ಮಾಡಿ.